ನಾರಾಯಣ ಎಂಬ ಶಬ್ದಕ್ಕೆ ಏನೇನು ಅರ್ಥ ಅಂತ ಅನ್ನೋದನ್ನ ಈಗ ಒಂದ್ಸರಿ ನೋಡೋಣ. ಪ್ರಧಾನವಾಗಿ 4 ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ನಮಗೆ ನಾರ ಅಂದ್ರೆ ನೀರು ಅಂತ ಅರ್ಥ ಇಟ್ಕೊಂಡು 2 ಪ್ರಮಾಣಗಳಿವೆ. ನಾರ ಅಂದ್ರೆ ತತ್ವಗಳು ಅಂತ ಅರ್ಥ ಇಟ್ಕೊಂಡು ಮತ್ತೊಂದು ಪ್ರಮಾಣ ಇದೆ. ಈಗ ವಿಷ್ಣು ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತೆ ಆಪೋ ನಾರಾಯತಿ ಪ್ರೋಕ್ತಾ ತಾಸಾಮಯನವಾದಿತಃ ಇತಸ್ತ್ವಂ ಭೂತ ಭವ್ಯೇಶ. ಶ್ಲೋಕದ ಪಾಠ ಹೀಗಿದೆ: ಆಪೋ ನಾರಾಯತಿ ಪ್ರೋಕ್ತಾ ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ. ಇದು ಪ್ರಾಯ ವ್ಯಾಸ ಸ್ಮೃತಿಯಲ್ಲಿ ಬಂದಿರುವಂತಹ ಶ್ಲೋಕ. ನರ ಅಂದ್ರೆ ನಾಶರಹಿತನಾದ ಭಗವಂತ. ಆಪಹ ನಾರ ಇತಿ ಪ್ರೋಕ್ತಾಹ. ಈ ನೀರನ್ನ ಭಗವಂತನಿಂದ ಹುಟ್ಟಿದ್ರಿಂದ, ನರನಿಂದ ಹುಟ್ಟಿದ್ರಿಂದ ನೀರಿಗೆ ನಾರ ಅಂತ ಹೇಳ್ತಾರೆ. ಯಾಕಂದ್ರೆ ಆಪವೈ ನರಸೂನವಃ, ಭಗವಂತನ ಮಕ್ಕಳು ಅಂತ, ಅವನಿಂದ ಹುಟ್ಟಿದ್ದು ಅಂತ. ಅಯನಂ ತಸ್ಯ ತಾಹ ಪೂರ್ವಂ, ಪೂರ್ವಂ ಪ್ರಳಯ ಕಾಲದಲ್ಲಿ ತಸ್ಯ ಆ ಭಗವಂತನಿಗೆ, ತಾಹ ಆ ಆಪಹ ಆ ನೀರುಗಳು, ಅಯನಂ ಆಶ್ರಯವಾಗಿವೆ. ಆದ್ರಿಂದ ಇಲ್ಲಿ ನಾರಾಯಣ ಶಬ್ದದಿಂದ ಅವನು ವಾಚ್ಯನಾಗ್ತಾನೆ. ಇಲ್ಲಿ ನಾವು ಮಾಡಿರುವುದು ಬಹುರೀ ಸಮಾಸ. ನಾರಾಹ ಅಯನಂ ಯಸ್ಯ ಸಹ ನಾರಾಯಣ ಅಂತ. ನಾರಾಹ ಅಂದ್ರೆ ನೀರುಗಳು, ಯಸ್ಯ ಯಾವ ಭಗವಂತನಿಗೆ, ಅಯನಂ ಆಶ್ರಯವಾಗಿವೆಯೋ, ಸಹ ಅವನು ನಾರಾಯಣನು ಎಂಬುದಾಗಿ ಇದು ಬಹುರೀ ಸಮಾಸ ಮಾಡಿದ ಅರ್ಥ. ಇನ್ನೊಂದು ಹರಿವಂಶದ ಶ್ಲೋಕ ಇದೆ, ಅದು ಹೆಚ್ಚು ಬಳಕೆಯಲ್ಲಿಲ್ಲ. ನಾರಾ ಆಪಸಮಾಖ್ಯಾ ತಾಸಾಮಯನಮಾದಿತಃ ಯತಸ್ತ್ವಂ ಭೂತ ಭವ್ಯೇಶ ತನ್ನಾರಾಯಣ ಶಬ್ದಿತಃ ಅಂತ. ಇದು ಬಹುರೀ ಸಮಾಸವನ್ನು ಅವಲಂಬಿಸಿದೆ, ಷಷ್ಠಿ ತತ್ಪುರುಷ ಸಮಾಸವನ್ನು ಅವಲಂಬಿಸಿರುವಂತಹ ಒಂದು ವಿಗ್ರಹ ವಾಕ್ಯ ಮತ್ತು ಅರ್ಥ. ಈಗ ನಾರಾಹ ಆಪಸಮಾಖ್ಯಾತ, ಈ ಅಪ್ಪು ಎಂಬ ಶಬ್ದದಿಂದ ನಾವು ನಾರ ಎಂಬ ಶಬ್ದದಿಂದ ನೀರನ್ನು ಇಟ್ಕೊಳ್ಬೇಕು. ಯಾಕೆಂದ್ರೆ ಅವು ಕೂಡ ಭಗವಂತನಿಂದ ಹುಟ್ಟಿದ್ದು. ಅದು ಏನೇ ಇರಲಿ, ಅಲ್ಲಿ ಯಾಕೆ ಹುಟ್ಟಿದ್ದು, ಯಾವ ಹುಟ್ಟಿದ್ದು ಅಂತ ಅನ್ನೋದನ್ನು ಅಲ್ಲೇನು ಹೇಳಿಲ್ಲ ಹರಿವಂಶದಲ್ಲಿ. ತಾಸಾಂ ಅಯನಂ ಆದಿತಃ, ಆ ನೀರಿಗೆ ಈ ಭಗವಂತ ಆದಿಕಾಲದಿಂದಲೂ ಅಯನನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಯತಸ್ತ್ವಂ ಭೂತ ಭವ್ಯೇಶ, ಹಿಂದಿನ ಇಂದಿನ ಮುಂದಿನ ಎಲ್ಲದಕ್ಕೂ ಒಡೆಯನಾದ ಭಗವಂತನೇ ಆ ನೀರಿಗೆ ನೀನು ಆಶ್ರಯನಾದ್ರಿಂದ ತನ್ನಾರಾಯಣ ಶಬ್ದತಃ, ಆದ್ರಿಂದ ನಾರಾಯಣ ಎಂಬ ಶಬ್ದದಿಂದ ನೀನು ವಾಚ್ಯನಾಗಿದ್ದೀಯ ಅಂತ ಇನ್ನೊಂದು ಅರ್ಥ ಇದೆ. ಇಲ್ಲಿ ನಾರಾಯಣಂ ಅಯನಂ ನಾರಾಯಣ, ಅದನ್ನು ನಪುಂಸಕಲಿಂಗ ಇಟ್ಕೊಂಡು ಆಮೇಲೆ ನಾರಾಯಣ ಅಂತ ಮಾಡ್ಕೋಬಹುದು. ಅಥವಾ ನಮಗೆ ವ್ಯಾಕರಣದ ಲೆವೆಲ್ ಅನ್ನು ಮೀರಿದವರಿಗೆ ಅದು ದೊಡ್ಡ ವಿಷಯನೇ ಅಲ್ಲ. ನಾರಾಯಣಂ ಅಯನಃ ನಾರಾಯಣ ಅಂತ ಪುಲ್ಲಿಂಗದಲ್ಲೇ ಅದನ್ನು ಮಾಡಬಹುದು. ಅಯನ ಶಬ್ದದಲ್ಲಿ 2 ಲಿಂಗದಲ್ಲೂ ಇದೆ ಅಂತ ಅನ್ನೋದನ್ನ ಎಲ್ಲ ದೊಡ್ಡ ಜ್ಞಾನಿಗಳು ಇವತ್ತಿನವರು ಹಿಂದಿನವರು ಒಪ್ಪಿದ್ದಾರೆ. ಅದನ್ನು ನಾರಾಯಣಂ ಅಯನಃ ನಾರಾಯಣ ಅಂತ ಷಷ್ಠಿ ತತ್ಪುರುಷವನ್ನು ಅವಲಂಬಿಸಿದೆ ಇದರ್ಥ ಹರಿವಂಶದಲ್ಲಿ ಕಂಡಿರೋದು. ಈ ವ್ಯಾಸಸ್ಮೃತಿಯ ಮತ್ತು ಹರಿವಂಶದ ಈ 2 ಅರ್ಥಗಳು ಕೂಡ ನಾರ ಎಂಬ ಶಬ್ದಕ್ಕೆ ನೀರು ಅಂತ ಅರ್ಥ ಇಟ್ಕೊಂಡದ್ದೇ ಹೊರಟದ್ದು. ಅದಕ್ಕೆ ಬೇರೆ ಏನು ಅರ್ಥ ಇದೆ ಅಂತ ಮುಂದೆ ನೋಡೋಣ. ಇದಲ್ಲದೇನೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಮತ್ತೊಂದು ಅರ್ಥ ಇದೆ. ನರಾಜ್ಯಾತಾನಿ ತತ್ವಾನಿ ನಾರಾಯಣ ಇತಿ ತತ್ವವಿದು ತಾನೇವ ಚಾಯನಂ ತಸ್ಯ ತಸ್ಮಾನ್ ನಾರಾಯಣ ಸ್ಮೃತಃ ಅಂತ. ಇದು ಈ ಅರ್ಥ ಈ ಹಿಂದಿನ ಎಲ್ಲಾ ಅರ್ಥಗಳಿಗಿಂತಲೂ ಹೆಚ್ಚು ವ್ಯಾಪಕವಾದ ಅರ್ಥ. ನಮಗೆ ತಲೆಯಲ್ಲಿ ಇರಬೇಕಾದದ್ದು ಈ ಅರ್ಥ. ತತ್ವಾನಿ, ಜಗತ್ತಿನಲ್ಲಿರುವ ಎಲ್ಲ ತತ್ವಗಳು ಹೋಯ್ತು ಅಲ್ಲಿಗೆ. ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಎಲ್ಲ 24 ತತ್ವಗಳು, ಜಡಗಳು, ಚೇತನಗಳು, ಎಲ್ಲ ದೈತ್ಯರು, ದಾನವರು, ತಮಯೋಗ್ಯರು, ಯಾರು ಬೇಕಾದ್ರೂ ಇರಲಿ, ಎಲ್ಲವೂ ತತ್ವಗಳೇ. ತತ್ವಗಳೆಲ್ಲವೂ ಕೂಡ ನರಾಜ್ಯಾತಾನೆ, ನರ ಅಂದ್ರೆ ನಾಶರಹಿತನಾದ ಭಗವಂತ, ಅವನಿಂದ ಹುಟ್ಟಿದ್ದು. ಆದ್ರಿಂದ ಅವುಗಳಿಗೆ ನಾರಗಳು ಅಂತ ಹೆಸರು. ನರಾತ್ ಜಾತಾನೀತಿ ನಾರಾಯಣಿ ಅಥವಾ ನರಸೇಮಾನಿ ನಾರಾಯಣಿ ಅಂತ. ತಾನ್ಯೇವಚ ಅಯನಂ ತಸ್ಯ, ಈ ಎಲ್ಲ ತತ್ವಗಳು ಕೂಡ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಜಡ, ಚೇತನ, ಮತ್ತೆ ಸಾತ್ವಿಕರು, ರಾಜಸರು, ತಾಮಸರು, ಹೀಗೆ ಎಲ್ಲವೂ ಕೂಡ ಸ್ಥಾವರ, ಜಂಗಮ ಎಲ್ಲವೂ ಕೂಡ ಭಗವಂತನಿಗೆ ಅಯನ ಆಗಿದೆ. ಅಯನಾಗಿರುವುದು ಅಂದ್ರೆ ಅವನು ಸಂವಿಧಾನ ಪಾತ್ರ ಆಗಿರುವುದು ಅಂತ ಅರ್ಥ. ಭಗವಂತ ಎಲ್ಲ ಕಡೆ ಇದ್ದಾನೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತಮಸ್ಸು, ತಮೋಭಿಮಾನ್ಯಾದ ದುರ್ಗ, ಎಲ್ಲ ಕಡೆನೂ ದಿಕ್ಕುಗಳಲ್ಲಿ
ನೀರಿನಲ್ಲಿ ಅಲ್ಲೆಲ್ಲ ಹೇಗೆ ಭಗವಂತ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಆದರೆ ಅವುಗಳಿಗೆ ಯಾರಿಗೂ ಈ ಭಗವಂತನ ಬಗ್ಗೆ ಗೊತ್ತಿಲ್ಲ, ಇವನು ಅವುಗಳನ್ನು ಒಳಗೆ ನಿಂತು ನಿಯಮಿಸ್ತಾನೆ ಅಂತ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬಂದಿದೆ. ಸಮಸ್ತ ಪ್ರಪಂಚವೂ ಕೂಡ ಭಗವಂತನ ಸನ್ನಿಧಾನ ಪಾತ್ರ ಆದ್ದರಿಂದ ತಾನ್ಯೇಚ ಅಯನಂ ತಸ್ಯ ತಸ್ಮಾತ್ ನಾರಾಯಣ ಸ್ಮೃತಃ. ಇಲ್ಲಿ ಮತ್ತೆ ನಾವು ನಾರಾಯಣಿ ಅಯನಂ ಯಶತಃ ನಾರಾಯಣ ಬಹುರಿ ಸಮಾಸ ಮಾಡಬೇಕು. ಇಲ್ಲಿ ಜೀವನು ಸೇರಿ ಹೋಗ್ತಾನೆ ಇದರಲ್ಲಿ. ಎಲ್ಲ ಜೀವನು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದ್ದರಿಂದ ತಾನ್ಯೇವಚ ಅಯನಂ ತಸ್ಯ ನಾರಾಯಣಿ ಅಯನಂ ಯಶತಃ ನಾರಾಯಣ ಅಂತ ಬಹುರಿ ಸಮಾಸದಿಂದ ಇನ್ನೊಂದು ಅರ್ಥವನ್ನು ಮಾಡಬೇಕು. ನಾರ ಎಂಬ ಶಬ್ದಕ್ಕೆ ಹೀಗೆ ಎಲ್ಲ ತತ್ವಗಳು ಅಂತ ಅರ್ಥ ಇಟ್ಕೊಂಡು ನಾವು ಒಂದು ಅರ್ಥ ನೋಡಿದ್ವಿ. ಇನ್ನೊಂದು ನಾರಾಹ ಆಪಸ್ಸಮಾಖ್ಯಾತ ಹಿಂದೆ ಎಂಬಂತಲ್ಲ, ಈ ಹರಿವಂಶದಲ್ಲಿ ಮತ್ತೆ ವ್ಯಾಸಸ್ಮೃತಿಯಲ್ಲಿ ಅಲ್ಲಿ ಆಪಹ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ, ಆಪಹ ಅಂದ್ರೆ ಕೇವಲ ನೀರೇನಲ್ಲ. ಐತರೇಯ ಉಪನಿಷತ್ತು ಹೇಳುವಂತೆ ಆಪ ಐತಿ ಐ ಬ್ರಹ್ಮವಾಯು ಶಿವಾಹೀಶ ವಿಪೇಂದ್ರ ಆಪ ಇತಿ ಖ್ಯಾತಃ ಸರ್ವೇ ಚ ಅಪವಿಮಾನಿನಃ ವಿಷ್ಣೋರ್ಜಾತಃ ಅಭಾಖ್ಯಕಾಃ ಅಂತ ಒಂದು ಪ್ರಮಾಣ ಇದೆ. ನನಗದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಬ್ರಹ್ಮ ವಾಯು ಮೊದಲಾದ ಎಲ್ಲ ದೇವತೆಗಳು ಕೂಡ ಸರ್ವೇ ಚ ಅಪವಿಮಾನಿನಃ, ಕೇವಲ ಗಂಗೆ ಮೊದಲಾದವರು ಮಾತ್ರ ಜಲಾಭಿಮಾನಿಗಳಲ್ಲ, ವರುಣ ಮಾತ್ರ ಜಲಾಭಿಮಾನಿ ಅಲ್ಲ, ಬುಧ ಮಾತ್ರ ಜಲಾಭಿಮಾನಿ ಅಲ್ಲ, ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಪ್ರತಿಯೊಬ್ಬರೂ ಕೂಡ ಜಲಾಭಿಮಾನಿಗಳೇ. ಮತ್ತು ಅವರೆಲ್ಲರಿಗೂ ಕೂಡ ಅಭಾಖ್ಯಕ, ಪ್ರತಿಯೊಬ್ಬರಿಗೂ ಅಪ ಅಂತ ಹೆಸರಿದೆ. ಅಲ್ಲದೆ ಅಲ್ಲಿ ಮತ್ತೊಂದು ಪ್ರಮಾಣ ಇದೆ, ಬ್ರಹ್ಮವಾಯುಚ ತದ್ಭಾರ್ಯೆ, ಬ್ರಹ್ಮ ವಾಯುಗಳು ಅವರಿಬ್ಬರು ಹೆಂಡಂದಿರು. ವೀಂದ್ರಶೇಷವು ಸ್ತ್ರೀಯವು, ಗರುಡ ಮತ್ತು ಶೇಷರು ಅವರಿಬ್ಬರ ಪತ್ನಿಯರು. ಶಿವ ತದ್ದಯಿತ, ಶಿವ ಅವನ ಪತ್ನಿಯರು. ಶಕ್ರಕಾಮವು ಮನ್ಮಥ ಮತ್ತು ಇಂದ್ರರು ಅವರ ಪತ್ನಿಯರು. ಹೀಗೆ ಇವರೆಲ್ಲರೂ ಕೂಡ ಪತಿ ಪತ್ನಿಯರೆಲ್ಲರೂ ಕೂಡ ಅಪಶಬ್ದ ವಾಚ್ಯರು ಅಂತ ಇನ್ನೊಂದು ಪ್ರಮಾಣವು ಕೂಡ ಅಲ್ಲೇ ಐತರೇಯ ಉಪನಿಷತ್ ಭಾಷೆಯಲ್ಲಿ ಕಾಣಿಸ್ತದೆ. ಆದ್ರಿಂದ ನಾರ ಎಂಬ ಶಬ್ದಕ್ಕೆ ಅಪ ಅಂತ ಅರ್ಥ ಮಾಡಲಿ, ಆದ್ರೆ ಅಪ ಎಂಬ ಶಬ್ದಕ್ಕೇನೆ ನಾವು ಜಲಾಭಿಮಾನಿಗಳು ಅಂತ ಅರ್ಥ ಮಾಡಿಬಿಟ್ರೆ ಅವು ಇವರೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಪ್ರತಿಯೊಬ್ಬರು ಕೂಡ ಭಗವಂತನ ಮಕ್ಕಳೇ. ಆದ್ರಿಂದ ಆಪಹ ಅಂತಂದ್ರೆ ನಮಗೆ ಜಲಾಭಿಮಾನಿ ದೇವತೆಗಳು ಅಂತಲೇ ಅರ್ಥ ಆಗ್ತದೆ. ಆ ಜಲಾಭಿಮಾನಿ ದೇವತೆಗಳು ಅನ್ನೋ ಶಬ್ದದಿಂದ ನಾವು ಎಲ್ಲರನ್ನೂ ತಿಳ್ಕೊಳ್ಬೇಕು. ಆದ್ರಿಂದಲೇ ಈ ಅಪೋಹಿಷ್ಠಾಮಯೋಭವ ಅನ್ನೋ ಮಂತ್ರದಿಂದ ನಾವು ಮಾರ್ಜನ ಮಾಡುವಾಗ ಕೇವಲ ಗಂಗೆ ಯಮುನೆ ವರುಣ ಮಾತ್ರ ಅರ್ಥ ಇಟ್ಕೊಳ್ದೇನೆ ಈ ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿಗಳಾದ ಈ ಎಲ್ಲ ದೇವತೆಗಳು, ಹಾಗೆ ಎಲ್ಲ ದೇವತಾ ಸ್ತ್ರೀಯರು ಇವರೆಲ್ಲರೂ ಕೂಡ ನನ್ನನ್ನು ಕಾಪಾಡಲಿ, ಅವ್ರು ನನ್ನ ಪವಿತ್ರರನ್ನಾಗಿ ಮಾಡಲಿ ಅಂತ ಅವ್ರನ್ನ ಆ ಥರ ಕೇಳಿದಂತೆ ಆಗ್ತದೆ. ಸರಿಯಾ? ಅಯನಂ ತಸ್ಯತಾಃ ಪೂರ್ವಂ ಅಂದ್ರೆ ಇವರೆಲ್ಲರೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾಗಿದ್ದಾರೆ. ನೀರ ಮೇಲೆ ಭಗವಂತ ಮಲಗಿದ್ದಾನೆ, ಆದ್ರಿಂದ ಅದು ನೀರು ಭಗವಂತನಿಗೆ ಆಶ್ರಯ ಅಂತ ಹೇಗೋ, ಎಲ್ಲ ದೇವತೆಗಳು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದ್ರಿಂದ ಅವ್ರ ಮೇಲೆ ಅವನು ಮಲಗಿದ್ದಾನೆ ಅಂತನ್ನೋದು ನಮ್ಗೇನು ಬಹಳ ಮಹತ್ವದ ಸಂಗತಿ ಏನಲ್ಲ. ಈಗ ಶೇಷ ಅಂತ ಅರ್ಥ ಇಟ್ಕೊಂಡ್ರೆ ಆ ಶೇಷನ ಮೇಲಂತೂ ಭಗವಂತ ಮಲಗೇ ಇದ್ದಾನೆ. ನಾರ ಎಂಬ ಶಬ್ದಕ್ಕೆ ಆಪ ಅಂತ ಅರ್ಥ ಇಟ್ಕೊಂಡು ಆಪನ ಶಬ್ದಕ್ಕೆ ಶೇಷ ಅಂತ ಅರ್ಥ ಇಟ್ಕೊಂಡ್ರೆ ಆ ಶೇಷನ ಮೇಲೆ ಭಗವಂತ ಮಲಗೇ ಇದ್ದಾನೆ. ಆ ಅರ್ಥ ಅಂತೂ ತಿಳಿದು ಬಂದೇ ಬರ್ತದೆ. ಇನ್ನ ಮತ್ತೆ ಒಂದು ಪ್ರಸಂಗದಲ್ಲಿ ಲಕ್ಷ್ಮೀದೇವಿ ತೊಡೆ ಮೇಲೆ ತಡಗಿಟ್ಕೊಂಡು ಅವನು ಮಲ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಿದರೆ ಆ ಲಕ್ಷ್ಮೀದೇವಿ ಕೂಡ ಅವನಿಗೆ ಶೇಷಳಾಗ್ತಾಳೆ. ನಾರಾಹ ಅಂದ್ರೆ ಆಪಹ ಅಂತ ಅರ್ಥ ನೋಡಿದ್ವಿ, ಆಪಹ ಅಂದ್ರೆ ನೀರು ಅಂತ ಅರ್ಥ ನೋಡಿದ್ವಿ, ಆಪಹ ಅನ್ನೋದಕ್ಕೆ ಜಲಾಭಿಮಾನಿಗಳಾದ ಎಲ್ಲ ದೇವತೆಗಳು ಅಂತ ಅರ್ಥ ನೋಡಿದ್ವಿ. ವೇದವಾಕ್ಯ ಅಂತ ಒಂದು ಅರ್ಥ ಇದೆ, ಅದನ್ನು ಚಾಂದೋಗ್ಯ ಭಾಷೆಯಲ್ಲಿ ಹೇಳಿದ್ದಾರೆ. ವೇದವಾಚಃ ಸುರೈಃ ಪೇಯಾಃ ಭೋಗ್ಯತ್ವಾದ್ ಆಪಯೀರಿತಾಃ ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠಯೇವಚ ದೇವೈಃ ವಿಚಾರಿತೇಭ್ಯಶ್ಚ ವೇದೇಭ್ಯೋ ವ್ಯಕ್ತತಾಂಗತಾಃ ಅಂತ. ಈಗ ಆ ಪ ಅಂದ್ರೆ ಕುಡಿಯಲ್ಪಡುವಂಥದ್ದು ಅಂತ ಅರ್ಥ, ಆ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಆದ್ರಿಂದ ಈ ಸುರರು ವೇದವಾಕ್ಯಗಳನ್ನ ಪುರಾಣ ವಾಕ್ಯಗಳನ್ನ ಭೋಗ ಮಾಡ್ತಾರೆ, ಅರ್ಥಾತ್ ಚೆನ್ನಾಗಿ ಚಪ್ಪರಿಸಿ ಅದನ್ನ ಅವರು ಆಸ್ವಾದಿಸ್ತಾರೆ. ವೇದ ಪಾನ ಅಂದ್ರೆ ಏನರ್ಥ? ಶ್ರವಣ ಮನನ ಪಾಠ ಇದೆ, ಅದಕ್ಕಿಂತ ಹೆಚ್ಚಿಂದ ಏನಿದೆ. ಆದ್ರಿಂದ ಆಪಹ ಅಂದ್ರೆ
ಆ ಪೀಯಂತೆ ಇತಿ ಆಪಹ. ದೇವತೆಗಳಿಂದ, ಋಷಿಗಳಿಂದ ಮೊದಲಾದವರಿಂದ ಅದು ಚೆನ್ನಾಗಿ ತಿಳಿಯಲ್ಪಡುತ್ತದೆ, ಅದು ಆಸ್ವಾದಿಸಲ್ಪಡುತ್ತದೆ. ಆದ್ರಿಂದ ಅದಕ್ಕೆ ಆಪಹ ಅಂತ ಹೆಸರು. ಆದ್ರಿಂದ ನೀವು ಅಭೋ ಇಷ್ಟಾಮಯೋ ಭವನ ಮಂತ್ರವನ್ನು ಹೇಳುವಾಗ ಒಟ್ಟಾರೆ ಎಲ್ಲಾ ದೇವತೆಗಳು ಮತ್ತೆ ಜಲಾಭಿಮಾನಿ ದೇವತೆಗಳು ಹಾಗೆ ವೇದಾಭಿಮಾನಿಗಳಾದಂತಹ ಎಲ್ಲ ದೇವತೆಗಳು, ಇಲ್ಲಿ ನೋಡಿ ವೇದಾಭಿಮಾನಿ ದೇವತೆಗಳು ಅಂತ ಸ್ತ್ರೀಯರು ಅಂತ ಬಂದ್ಬಿಡ್ತದೆ ನಮ್ಮ ತಲೆಯಲ್ಲೇ. ಅವರು ವೇದಾಭಿಮಾನಿಗಳು, ಪುರುಷರೆಲ್ಲರೂ ವೇದದ ಅರ್ಥದ ಅಭಿಮಾನಿ ದೇವತೆಗಳು ಅಂತ ಬಂದಿದೆ ಭಾಗವತ ತಾತ್ಪರ್ಯದಲ್ಲಿ. ಏವಂ ವೇದಾಭಿಮಾನಿಭ್ಯ ದೇವಿಭ್ಯ ಸರ್ವಯೇವತು ತದರ್ಥರೂಪಾಹ ಪತಯ ಅಂತ. ಗಂಡಸರೆಲ್ಲರೂ ವೇದಾರ್ಥದ ಅಭಿಮಾನಿಗಳು, ಸ್ತ್ರೀಯರು ವೇದದ ಅಭಿಮಾನಿ ದೇವತಾ ಸ್ತ್ರೀಯರು ಅಂತ ಬಂದಿದೆ. ಆದ್ರಿಂದ ಆಪಹ ಅಂತಂದ್ರೆ ವೇದಾಭಿಮಾನಿ ದೇವತಾ ಸ್ತ್ರೀಯರು ಅಂತನೂ ಅರ್ಥ. ಹೀಗೆ ನೀರು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ ಅಂದ್ರೆ ಸಕಲ ದೇವತೆಗಳು, ಜಲಾಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು ಎಲ್ಲರೂ ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ ಅಂತ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ನಾರಾಯಣ ಶಬ್ದಾರ್ಥದ ಚಿಂತನೆ ಸಮಾಪ್ತ ಆಗಿದೆ.